ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡೋದು ನಮ್ಮ ಸಂಸ್ಕಾರ. ಹೌದಾನ? ನಮಸ್ಕಾರ. ಯಾರೋ ತಿಂಡಿ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಹಾಸ್ಟೆಲ್. ಮೋಸ್ಟ್ ನಮ್ಮ ಕೋಸ್ಲ ತಿಂಡಿ ಹಾಕಲಿ ಇವತ್ತಿಲ್ಲಿ. ನಮಸ್ಕಾರ. ದಿಸ್ ಇಸ್ ಸ್ಪಿರಿಟ್ ಅಲ್ವಾ? ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಹೆಸರಾಂತ ತುಂಬ ಯಂಗ್ ಅಂಡ್ ಎನರ್ಜಿಕ್, ನಾನು ಸುಮಾರು KDP ಮೀಟಿಂಗ್ ನಾವು ನೋಡ್ತಾ ಇರ್ತೀನಿ. ಯಾವುದೇ ಕೆಲಸ ಹೇಳಿದ್ರು ಕೂಡ ಅರ್ಧ ಗಂಟೆ ಮೇಲೆ 1 ಅವರ್ ಮೇಲೆ ತಗೊಂಡಿಲ್ಲ ಇದುವರೆಗೂ. ಬಹುಶಃ ಇಂಥ ಅಧಿಕಾರಿಗಳಿಗೆ ಕೋಲಾರ ಜಿಲ್ಲೆಗೆ ಮಿನಿಸ್ಟರ್ ಸಿಕ್ಬಿಟ್ರೆ ಆ ಜಿಲ್ಲೆ ಚೆನ್ನಾಗಾಗ್ತದೆ. ತುಂಬಾನೇ ನಾನು ಇಷ್ಟಪಡ್ತಕ್ಕಂಥ ನಮ್ಮ ಸೋನಿಯಾ ವರ್ಣಕರ್ ಮೇಡಮ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈಗ ಕುಮಾರಿ ಆಗಿದ್ದಾರೆ, 17ನೇ ತಾರೀಕು ಮೇಲೆ ಶ್ರೀಮತಿ ಆಗ್ತಾರೆ ಅವರು. ಸೊ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪೌರಾಯುಕ್ತರು, ನಮ್ಮ ನಗರದ ಪೌರಾಯುಕ್ತರಾಗಿರ್ತಾರೆ. ಅವರೊಬ್ಬರು ಚೆನ್ನಾಗಿದ್ರೆ ಇಡೀ ಸಿಟಿ ಚೆನ್ನಾಗಾಗುತ್ತೆ. ಅವ್ರ ಕನಸು ದೊಡ್ಡದಾಗಿದ್ರೆ ನಮ್ಮ ಮುಳಬಾಗಿಲು ತಾಲೂಕು ಕನಸು ಕೂಡ ದೊಡ್ಡದಾಗಿರುತ್ತೆ. ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ, ಆಕ್ಚುಲಿ ಈ ಕಾರ್ಯಕ್ರಮನ ಅಧ್ಯಕ್ಷತೆ ವಹಿಸಬೇಕು ಮೇಡಮ್ ಅವರು. ಯಾಕಂದ್ರೆ ಕೌನ್ಸಿಲರ್ಸ್ ಅವರು ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರವಾಗಿ ಯಾವ ಹಾಡಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮದ ಯಾರು ಪ್ರತಿನಿಧಿ ಇರ್ತಾರೆ ಅವರ ಅಧ್ಯಕ್ಷತೆ ವಹಿಸಬೇಕು. ನಮ್ಮ ಕೌನ್ಸಿಲರ್ ಮೇಡಮ್ ಆಗಿರ್ತಕ್ಕಂಥ ಹೆಸರು ಗೊತ್ತು, ಸುವರ್ಣಮ್ಮ ರಾಜು ಅವರೇ ಇದೆಯಾ? ರಾಜು ಅವರೇ, ನಮ್ಮ ಗಲ್ಪಲ್ಲಿ ಜಗದೀಶ್ ಅವರೇ, ನಮ್ಮ ರಘುಪತ್ ರೆಡ್ಡಿ ಸರ್ ಅವರೇ, ನಮ್ಮ ಪ್ರಸಾದನ್ ಅವರೇ, ವೇದಿಕೆ ಮೇಲೆ ಆಗಿರ್ತಕ್ಕಂಥ ನಮ್ಮ ಮನ್ಶಾಮ್ ಗೌಡ್ರೆ, ನೌಷಾದ್ ಖಾನ್ ಅವರೇ, ಈಗ ತಾನೇ ಇರ್ತಕ್ಕಂಥ ನಮ್ಮ ರಾಮಚಂದ್ರ ಅವರೇ, ಆಗ ನಮ್ಮೆಲ್ಲ ನಾಯಕರು, ಎಲ್ಲ ಕೌನ್ಸಿಲರ್ಸು ನಾಯಕರು ಬೈಕೊಳ್ಳೋಕೆ ಹೋಗ್ಬೇಡಿ, ನಾಯಕರೇನೆ. ವೇದಿಕೆ ಮುಂಭಾಗರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾಗಿ ನನ್ನ ಕಡೆಯಿಂದ ಪ್ರಣಾಮಗಳು ತಿಳಿಸ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಘನ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಆಕ್ಚುಲಿ ನಾನು ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲ ಕಾರ್ಯಕ್ರಮ ರದ್ದು ಮಾಡಿದ್ದೀನಿ. ಈ ಕಾರ್ಯಕ್ರಮ ರದ್ದು ಮಾಡೋದು ನನ್ನ ಕೈಲಿ ಆಗಲಿಲ್ಲ. ಸೊ ಅದರಿಂದ 2 ಗಂಟೆ ಇದ್ದಿದ್ದ ಕಾರ್ಯಕ್ರಮನ 3 ಗಂಟೆಗೆ ನಾನು ಜಾಯ್ನ್ ಆಗ್ತೀನಿ ಅಂತ ಇವತ್ತು ಡೆಲ್ಲಿಯಿಂದ ವೀಕ್ಷಕರು ಬರ್ತಾ ಇದ್ದಾರೆ. ಸೊ BJP ತಂಡದ ವೀಕ್ಷಕರು ಬರ್ತಾ ಇದ್ದಾರೆ. ಸೊ ಅದನ್ನ ಉಸ್ತುವಾರಿಯನ್ನು ನನಗೆ ವಹಿಸಿದ್ದಾರೆ, ಲಾಸ್ಟ್ ವಹಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಅವ್ನು ಪಿಕಪ್ ಮಾಡಿಕೊಂಡು ಮೀಟಿಂಗ್ ಇದು ಮಾಡಿ ಮತ್ತೆ ವಾಪಸ್ ಬಿಡಬೇಕು. ಸೊ ಅದರಿಂದ ನಾನು 3 ಗಂಟೆಗೆ ಹಾಜರಾಗ್ತೀನಿ ಅಂತ ನಾನು ಇಲ್ಲಿಂದ 3 ಗಂಟೆಗೆ ನಾನು ಹೋಗಬೇಕಾಗುತ್ತೆ. 3 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು. ಸೊ ಈ ಕಾರ್ಯಕ್ರಮನ ಸಾಕಷ್ಟು ದಿವಸದಿಂದ ನಾನು ಕೇಳ್ತಾ ಇದ್ದೀವಿ, ಇದು ಉದ್ಘಾಟನೆ ಮಾಡಬೇಕು ಅಂತ. ಒಂದು 3 ಕೋಟಿ 26 ಲಕ್ಷ ಒಂದು ಅನುದಾನದಲ್ಲಿ ನಮ್ಮ BCM ಮಾಸ್ಟರ್ ಏನಿರುತ್ತೋ ಅದ್ಭುತವಾಗಿ ಒಂದು ವಿನೂತನವಾಗಿ ಕಟ್ಟಿದ್ದಾರೆ. ಸೊ ಅದು ನನ್ನ ಅನುದಾನದಲ್ಲಾಗಿರ್ತಕ್ಕಂಥ ವಿಷಯ ಅಲ್ಲ, ಬಹುಶಃ ಬೇರೆಯವರ ಅನುದಾನದಲ್ಲಾಗಿ ಉದ್ಘಾಟನೆ ಅವಕಾಶವನ್ನು ನನಗೆ ಸಿಕ್ಕಿದೆ. ಯಾಕೆ ಎಲ್ಲ ನಂದು ಅಂದ್ರೆ ತಪ್ಪಾಗುತ್ತೆ ಅದಲ್ವಾ? ಆ ಒಂದು ಅವಕಾಶವನ್ನ ನಮಗೆ ಸಿಗುತ್ತೆ. ಬಹುಶಃ ಯರಗೋಳು ಸ್ಟಾರ್ಟ್ ಮಾಡಿದ್ದು HD ಕುಮಾರಸ್ವಾಮಿ ಅವರ ಅನುದಾನದಲ್ಲಿ, ಇನಾಗ್ರೇಷನ್ ಮಾಡಿದ್ದು ಸಿದ್ದರಾಮಯ್ಯನವರು, ಅದಲ್ವಾ? ಸೊ ಆ ಟೈಮಲ್ಲಿ ನಂದು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಮಾಧ್ಯಮದಲ್ಲಿ ಕಾಯ್ತಾರೆ, ನಂದು ಅಂತ ಹೇಳಕ್ಕಾಗಲ್ಲ. ಸೊ ಯಾರೇ ಆಗ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳು. ನಾನು ಹೊಳಗಡೆ ಹೋದೆ, ಆ ಹೊಳಗಡೆ ಹೋಗಿ ನೋಡಿದಾಗ ಎಷ್ಟು ಒಂದು ಶುಚಿತ್ವವಾಗಿತ್ತು ಅಂತಂದ್ರೆ, ನಾನು ಹೆಣ್ಮಕ್ಳ ಹತ್ರ ನಾನು ನಿಮ್ಮ ಹತ್ರ ಬೇಡ್ಕೊತೀನಿ, ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಮನೆ ಕಟ್ಬೋದು, ಮನೆನ ಸೌಂದರ್ಯ ಮಾಡಿ ಆ ಸೊಬಗನ್ನ ಅದನ್ನು ಕಾಪಾಡ್ತಕ್ಕಂಥದ್ದು ಕರ್ತವ್ಯ ಯಾರಿರುತ್ತೆ? ಹೆಣ್ಮಕ್ಳ ಕೈಲಿ ಇರ್ತದೆ, ಹೌದಾನೆ? ಸೊ ಅದನ್ನ ನಾನು ಮತ್ತೆ 1 ವರ್ಷಕ್ಕೊಂದ್ಸಲ ಒಳಗಡೆ ಬರ್ತಾ ಇರ್ತೀನಿ, ಯಾಕಂದ್ರೆ ಇಲ್ಲೇ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ, ಪಕ್ಕದಲ್ಲಿ ಬಸ್ ಸ್ಟಾಂಡ್ ಕೂಡ ಮಾಡ್ತಾ ಇದೀವಿ. ಸೊ ಅದರಿಂದ ನಾನು ಪ್ರತಿ ಸಾರಿ ನಿಮ್ಮನ್ನ ಎನ್ಕ್ವೈರಿ ಮಾಡಕ್ ಬರ್ತಾ ಇರ್ತೀನಿ, ಆಯ್ತಲ್ವಾ? ಯಾರ ರೂಮೇನ ಕ್ಲೀನ್ ಆಗಿಲ್ಲ ಅನ್ಕೊಳ್ಳೋ ಅವ್ರಿಗೆ ಆಚೆ ಆಗ್ತಾ ಇರ್ತೀನಿ ನಾವು ಕೇಳ್ಕೊಳ್ಳಿ. ಸೊ ಅದು ಹೆಣ್ಮಕ್ಳು ನಮ್ಮ ಕರ್ತವ್ಯ. ಅದು ನೋಡಿ, ಇವತ್ತು ಎಷ್ಟು ಸುಂದರವಾಗಿ ರೆಡಿ ಆಗಿದ್ದೀರಿ. ಡೈಲಿ ಹಂಗೆ ರೆಡಿ ಆಗ್ತಾನೆ, ಯಾವಾಗ ಒಂದ್ ದಿವಸ ರೆಡಿ ಆಗೋದಲ್ಲ, ಡೈಲಿ ರೆಡಿ ಆಗ್ಬೇಕು. ನಮ್ಮ ಮನಸ್ಸಿಗೆ ನಾವು ಡೈಲಿ ರೆಡಿ ಆಗ್ಬೇಕು. ಈ ತರ ಒಂದು ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ಟಾಗ ಇವತ್ತು ಪ್ರೈವೇಟ್ ಹಾಸ್ಟೆಲ್ಗಿಂತ ಜೋರಾಗಿದೆ. ಬಟ್ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಕರ್ತವ್ಯವನ್ನ ನಾವು ವಹಿಸ್ಕೊಬೇಕಾಗುತ್ತೆ. ಇಲ್ಲಿ ವಾರ್ಡನ್ಗಾಗ್ಲಿ, ಸೊ ವಾರ್ಡನ್ ನಮ್ಮ ತಾಯಿ, ಬಹುಶಃ ಲೇಡಿ ಆಗಿರೋ ವಾರ್ಡನ್ ನಮ್ಮ ತಾಯಿ ಅನ್ಕೋಬೇಕು, ಕುಕ್ಕರ್ಸು ನಮ್ಮ ಅಣ್ಣ ತಮ್ಮ ಅನ್ಕೋಬೇಕು. ನಾನು ಕೂಡ ಹಾಸ್ಟೆಲ್ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಅದು ಇವತ್ತು ನಮ್ಮ ವಾರ್ಡನ್ ಮಕ್ಕಳನ್ನ ಕಂಡ್ರೆ ನಾವು ಎಜುಕೇಶನ್ ಮಾಡಿಸ್ತಾ ಇದೀವಿ, ಅವ್ರನ್ನ ಕಂಡ್ರೆ ಕಾಲಲ್ಲಿ ಮಗ್ತೀವಿ. ಯಾಕೆ ಅಂತಂದ್ರೆ ವಾರ್ಡನ್ ನಮ್ಗೆ ಅನ್ನ ಹಾಕ್ದವ್ರು. ಇವತ್ತು ನಾನು ಕೂಡ 7th ಇಂದ ಅಪ್ ಟು ಡಿಗ್ರಿ ಮುಗಿಸೋವರೆಗೂ ನನ್ನ ಹಾಸ್ಟೆಲ್ ಓದ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನನ್ನ ಮನೆ ಮೀಟ್ ಮಾಡ್ತಾರೆ. ಇವತ್ತು ಎಷ್ಟು ಜಂಬದಿಂದ, ಎಷ್ಟು ಗೌರವದಿಂದ ಹೇಳ್ಕೊಂತ ನಮ್ಮ ಸ್ಟೂಡೆಂಟ್ ಅಂತಂದ್ರೆ, ಆ ಒಂದು ನಮಗೆ ಗಳಿಸ್ಕೊಳ್ತಕ್ಕಂಥ ಹೌದಾರ್ಯ ನಮ್ಗೆ ಬೇಕಾಗುತ್ತೆ. ಸೊ ಇವತ್ತು ನಮ್ಮ ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ, ಬಹುಶಃ ಆ ತಂದೆ ತಾಯಿ ಮಕ್ಕಳನ್ನ ಆ ವಾರ್ಡನ್ ಮುಗ್ದನ್ನ ನೋಡ್ಬೇಕಾಗುತ್ತೆ. ಆ ವಾರ್ಡನ್ಗೂ ಸೇಮ್ ಬುದ್ಧಿ ಇರಬೇಕು, ಅಥವಾ ಇವ್ರು ನಮ್ಮ ಮಕ್ಕಳು ಅನ್ಕೊಂಡ್ರೆ ಅವ್ರ ಮಕ್ಕಳು ಅನ್ಕೊಂತಾರೆ, ಇವ್ರು ಪರವರ ಮಕ್ಕಳು ಅಂದ್ರೆ ಪರವರ ಮಕ್ಕಳು ಅನ್ಕೊಂತಾರೆ. ಸೊ ಈ ಒಂದು
ಸುಚಿತ್ರವಾಗಿ ಯಾರು ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ, PWD ಡಿಪಾರ್ಟ್ಮೆಂಟ್ಗೆ ನನ್ನ ಕಡೆಯಿಂದ ವಿಶೇಷನ ತಿಳಿಸ್ತಾ, ನಮ್ಮ ರಾಜಣ್ಣವರು ತುಂಬ ಚೆನ್ನಾಗಿ ಕಟ್ಟಿದ್ದೀರಿ, ನಾನು ಯಾರನ್ನೂ ಹೊಗಳಲ್ಲ ಆ್ಯಕ್ಚುಲಿ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಕಟ್ಟಿದಿರಿ ಆಯ್ತಲ್ವಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಅವಕಾಶನ ಕೊಟ್ಟಿದ್ದಕ್ಕೆ ಎಲ್ಲ BCM ಡಿಪಾರ್ಟ್ಮೆಂಟ್ಗೆ ಹಾಗೂ PWD ಡಿಪಾರ್ಟ್ಮೆಂಟ್ಗೆ, ಎಲ್ಲ ನಗರಸಭಾ ಸದಸ್ಯರಿಗೆ, ಏನಿವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಮತ್ತೊಂದು ಹಾಸ್ಟೆಲ್, ಸುಸೂರ್ವ ದೊಡ್ಡ ಹಾಸ್ಟೆಲು, ನಮ್ಮ SC STಗೆ ಪದವಿ ಪೂರ್ವ ಕಾಲೇಜ್ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ 2 ಹೈಟೆಕ್ ಹಾಸ್ಪಿಟಲ್ನ ಅನುದಾನವನ್ನು ತಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಇಡೀ ನಗರವನ್ನು ಶುಚಿತ್ವ ಮಾಡೋಕ್ಕೆ ನಗರ ಹೈಟೆಕ್ ರೀತಿಯಲ್ಲಿ ಲೈಟಿಂಗ್ ಅಲವರ್ಸು, ಡಬಲ್ ರೋಡು ಎಲ್ಲ ವ್ಯವಸ್ಥೆ ಆಗಿದೆ. ಒಂದೊಂದೇ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಅಭಿವೃದ್ಧಿಗೆ ಹೊತ್ತು ನಾವು ಹೊತ್ತು ಕೊಡ್ತೀವಿ ಹೊತ್ತು ಬೇರೆ ರಾಜಕಾರಣಕ್ಕೆ ಹೊತ್ತು ಕೊಡೋದಿಲ್ಲ. ಏನು ಭಗವಂತ 7 ಕೋಟಿ ಜನಾಂಗದಲ್ಲಿ 224 ಜನನೇ ಆಯ್ಕೆ ಮಾಡಿ, ಆ 224 ಜನದಲ್ಲಿ ಆ ಭಗವಂತ ನನ್ನೇ ಆಯ್ಕೆ ಮಾಡಿದೆ ಅಂತಂದ್ರೆ ಬಹುಶಃ ನನ್ನ ಕೈಲಿ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದ್ದಾನೆ. ಇವತ್ತೇನು 95,000 ಜನ ವೋಟ್ ಹಾಕಿ ನಾನು ಗೆಲ್ಸಿದ್ದಾರೆ, ಏನು ನಂಬಿಕೆ ಇಟ್ಟು ಗೆಲ್ಸಿದ್ದಾರೆ, ಆ ನಂಬಿಕೆ ಅರ್ಹನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ನನ್ನ ಪ್ರತಿಯೊಬ್ಬ ಆಫೀಸರ್ಗೂ ಒಂದೇ ಮಾತಾಡ್ತಿದ್ದೀನಿ, ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅದಲ್ವಾ. 5 ವರ್ಷ ನನಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ, 5 ವರ್ಷ ಆದ್ಮೇಲೆ ನನಗೆ ಪೆನ್ಷನ್ ಕೊಡ್ತಾರೆ, ನನ್ನ ಸಾಯೋ ತನಕ ನನಗೆ ಪೆನ್ಷನ್ ಕೊಡ್ತಾರೆ. ಬಹುಶಃ ನಾನು ಮತ್ತೆ ಹೋದ್ಮೇಲೆ ನನ್ನ ಹೆಂಡತಿಗೂ ಪೆನ್ಷನ್ ಕೊಡ್ತಾರೆ. ಬಿಕಾಸ್ ನಾನು ಕೂಡ ಒಬ್ಬ ಆಫೀಸರ್ ತರಾನೆ, ಒಬ್ಬ ರಾಜಕೀಯ ಅಧಿಕಾರಿಗೆ ಬಂದಿದ್ಮೇಲೆ ನಾನು ಕೂಡ ಒಬ್ಬ ಆಫೀಸರ್. ಅದನ್ನ ತಗೊಳ್ತಕ್ಕೆ ಅರ್ಹನಾಗಬೇಕಾದ್ರೆ ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು, ನನ್ನ ಕೆಲಸ ಚೆನ್ನಾಗಿ ಮಾಡ್ಬೇಕಂದ್ರೆ ಸಪೋರ್ಟ್ ಬೇಕು. ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ಅಭಿವೃದ್ಧಿಗೆ, ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಈ ತರ ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಹೆಸರು ಮಾಡ್ತೀವಿ ಅಂತ ಹೇಳ್ತಾ, ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಗೆ ಬೇಕಾಗುತ್ತೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಇನ್ನೂ ಜಾಸ್ತಿ ಮಾತಾಡಬೇಕು, ಟೈಮ್ ಇಲ್ಲ ಕಾರಣಕ್ಕೋಸ್ಕರವಾಗಿ ನನ್ನ ಮಾತಿಗೆ ವಿರಾಮ ಹೊರಟು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ.